ಬೆಂಗಳೂರು. ಅಪ್ಪ ಪೊಲೀಸ್ ಮಗಳು ಕಳ್ಳಿ. ನಟಿ ರನ್ಯಾ ಚಿನ್ನದ ರಹಸ್ಯ. ಬಂಗಾರದ ಬಿಸ್ಕತ್. ಒಂದೊಂದು ಬಿಸ್ಕತ್ ಕೂಡ 1 ಕೆಜಿ ಇವೆ. ಇದೇ ಚಿನ್ನವನ್ನ ಮಾಣಿಕ್ಯ ಚಿತ್ರದ ನಟಿ ರನ್ಯಾ ರಾವ್ ದುಬೈನಿಂದ ಬೆಂಗಳೂರಿಗೆ ಸ್ಮಗ್ಲಿಂಗ್ ಅಂದ್ರೆ ಕಳ್ಳ ಸಾಗಾಣಿಕೆ ಮಾಡಿರೋದು. ಚಿನ್ನದ ಕಳ್ಳಿ ಚೆಲುವೆ ರನ್ಯಾ ರಾವ್ ಮದುವೆಯಾಗಿ 3 ತಿಂಗಳಿಗೆ ಸ್ಮಗ್ಲಿಂಗ್ಗೆ ಇಳಿದ್ದು, ಗಮ್ ಬಳಸಿ ಸೊಂಟಕ್ಕೆ ಚಿನ್ನದ ಬೆಲ್ಟ್ ಮಾಡಿಕೊಂಡು ಸಾಗಾಟ ಮಾಡುತ್ತಿರುವುದು ಪತ್ತೆಯಾಗಿದೆ. ತನ್ನ ಚಂದದ ಮುಖ ತೋರಿಸಲೆಂದೇ ಸಿನಿಮಾದಲ್ಲಿ ಬಣ್ಣ ಹಚ್ಚಿದವಳ ನಿಜ ಬಣ್ಣ ಬಯಲಾಗಿದೆ. 3 ತಿಂಗಳ ಹಿಂದಷ್ಟೇ ರಾಜ್ಯದ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿಕರ ಜೊತೆ ತಾಜ್ ವೆಸ್ಟ್ ಎಂಡ್ನಲ್ಲಿ ಅದ್ದೂರಿಯಾಗಿ ರನ್ಯಾ ಮದುವೆಯಾಗಿದ್ರು. ಗಂಡ ಹೆಸರಾಂತ ಆರ್ಕಿಟೆಕ್ಟ್ ಕೂಡ ಆಗಿದ್ದಾನೆ. 3 ತಿಂಗಳ ಹಿಂದಷ್ಟೇ ಲ್ಯಾವೆಲ್ಲಿ ರಸ್ತೆಯ ಫ್ಲ್ಯಾಟ್ಗೆ ಶಿಫ್ಟ್ ಆಗಿದ್ರು. ಈ ಫ್ಲಾಟ್ನಲ್ಲಿ ಇದಕ್ಕೂ ಮೊದಲು ಹೊರ ರಾಜ್ಯದ ಸಿಎಂ ಮಕ್ಕಳು ವಾಸವಿದ್ರು. ಅವರು ವಿದ್ಯಾಭ್ಯಾಸ ಮುಗಿಸಿ ತೆರಳಿದ ಬಳಿಕ ಬಾಡಿಗೆ ಪಡೆಯಲಾಗಿತ್ತು. ಸದ್ಯ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಮುಂದುವರೆದಿದ್ದು, ಮತ್ತಷ್ಟು ಸತ್ಯಗಳು ಹೊರಬೀಳುವ ಸಾಧ್ಯತೆಗಳಿವೆ. ಶೋಧದ ವೇಳೆ 2.06 ಕೋಟಿ ಮೌಲ್ಯದ ಚಿನ್ನಾಭರಣ ಹಾಗೂ 2.67 ಕೋಟಿ ನಗದು ಪತ್ತೆಯಾಗಿದೆ. 1962ರ ಕಸ್ಟಮ್ಸ್ ಕಾಯ್ದೆಯ ಪ್ರಕಾರ ಪ್ರಯಾಣಿಕ ಮಹಿಳೆಯನ್ನು ಬಂಧಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರನ್ಯಾ ದುಬೈಗೆ ಹೋಗಿ ಬಂದಿದ್ದು ಇದೇ ಮೊದಲ ಬಾರಿಯಲ್ಲ. 1 ವರ್ಷದಲ್ಲಿ 10ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಕಳೆದ 15 ದಿನಗಳಲ್ಲೇ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಪ್ರತಿ ಬಾರಿ ದುಬೈನಿಂದ ಬಂದಾಗ್ಲೂ ಈಕೆಯನ್ನು ಬೆಂಗಳೂರಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರಲಿಲ್ಲ ಎಂದು ತಿಳಿದುಬಂದಿದೆ. ಇದ್ರಿಂದ ಗೋಲ್ಡ್ ರಾಕೆಟ್ನಲ್ಲೂ ಶಾಮೀಲಾಗಿರುವ ಬಗ್ಗೆ ಅನುಮಾನಗಳಿವೆ. ಇನ್ನು ರನ್ಯಾ ಬಳಿ ಕೋಟಿ ಹಣ ಸಿಕ್ಕಿರೋದ್ರಿಂದ ಜಾರಿ ನಿರ್ದೇಶನಾಲಯದ ಸಂಕಷ್ಟ ಎದುರಾಗುವ ಲಕ್ಷಣಗಳು ಕಾಣ್ತಿವೆ. ಒಟ್ಟು ಜಪ್ತಿ ಮಾಡಿದ ವಸ್ತುಗಳ ಮೌಲ್ಯ 17.29 ಕೋಟಿಯಾಗಿದ್ದು, ಒಟ್ಟು 14.2 ಕೆಜಿಯಷ್ಟು ಭಾರೀ ಪ್ರಮಾಣದ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ರನ್ಯಾ ದುಬೈಗೆ ಹೋಗಿ ಬಂದಿದ್ದು ಇದೇ ಮೊದಲ ಬಾರಿಯಲ್ಲ. 1 ವರ್ಷದಲ್ಲಿ 10ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಕಳೆದ 15 ದಿನಗಳಲ್ಲೇ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಪ್ರತಿ ಬಾರಿ ದುಬೈನಿಂದ ಬಂದಾಗ್ಲೂ ಈಕೆಯನ್ನು ಬೆಂಗಳೂರಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರಲಿಲ್ಲ ಎಂದು ತಿಳಿದುಬಂದಿದೆ. ಇದ್ರಿಂದ ಗೋಲ್ಡ್ ರಾಕೆಟ್ನಲ್ಲೂ ಶಾಮೀಲಾಗಿರುವ ಬಗ್ಗೆ ಅನುಮಾನಗಳಿವೆ. ಇನ್ನು ರನ್ಯಾ ಬಳಿ ಕೋಟಿ ಹಣ ಸಿಕ್ಕಿರೋದ್ರಿಂದ ಜಾರಿ ನಿರ್ದೇಶನಾಲಯದ ಸಂಕಷ್ಟ ಎದುರಾಗುವ ಲಕ್ಷಣಗಳು ಕಾಣ್ತಿವೆ. ನಟಿ ರನ್ಯಾ ರಾವ್ ಕೇಂದ್ರ ಕಾರಾಗೃಹದ ಫಿಮೇಲ್ ಬ್ಯಾರಕ್ನಲ್ಲಿ ಇದ್ದಾರೆ. ರನ್ಯಾ ರಾವ್ ಯುಟಿಪಿ ನಂಬರ್ 2198 2025 ಆಗಿದೆ.